ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ. ಡಾಕ್ಟರ್ ರೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು HMPV ವೈರಸ್ ಇನ್ಫೆಕ್ಷನ್ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ನ್ಯೂಸಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಗ್ಳೂರಲ್ಲಿ 3 ತಿಂಗಳ ಮಗುವಿಗೆ HMPV ಇನ್ಫೆಕ್ಷನ್ ಆಗಿದ್ದು, 8 ತಿಂಗಳ ಮಗುವಿಗೆ HMPV ಇನ್ಫೆಕ್ಷನ್ ಆಗಿದ್ದು, ಹೀಗೆ ಇದು ಕೋವಿಡ್ ಥರ ಅಂತ ಇನ್ನು ಲಾಕ್ಡೌನ್ ಆಗ್ತದ, ಸೊ ಇದರಿಂದಾಗಿ ತುಂಬ ತೊಂದರೆ ಆಗ್ತದೆ, ಇದರ ಬಗ್ಗೆ ನಿಮಗೆ ಗೊಂದಲ ಇರ್ಬೋದು. ನೀವು ಹೀಗೆ ನೆಟ್ಟಲ್ಲಿ ಗೂಗಲಲ್ಲಿ ಹೋಗಿ ನೋಡಿಕೊಂಡು ಅದರ ಬಗ್ಗೆ ನೋಡಿಕೊಂಡು ನಿಮಗೆ ಭಯ ಇರ್ಬೋದು. ಸೊ ಇವತ್ತು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಅದರ ಬಗ್ಗೆ ಉಪಯುಕ್ತವಾದ ಕರೆಕ್ಟ್ ಆದಂತಹ ಮಾಹಿತಿ ಕೊಡ್ತಾ ಇದ್ದೇನೆ. ಆದ್ದರಿಂದ ಇದು ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಸೊ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಸೊ ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕೆಂದರೆ ಇದರಿಂದ ಹೆಲ್ಪ್ ಆಗ್ತದೆ. ಸೊ ಈ HMPV ಇನ್ಫೆಕ್ಷನ್ ಅಂದರೆ ಏನು ಅಂತ, ಇದು ಒಂದು ಥರದ ವೈರಸ್. ಸೊ HMPV ಅಂತ ಹೇಳಿದರೆ ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಅದರ ಹೆಸರು, ಫುಲ್ ಫಾರ್ಮ್. ಸೊ ಇದು ಒಂದು ಥರದ ವೈರಸ್ ಕಾಯಿಲೆ. ಇದು ನಮಗೆ ಗೊತ್ತಿರಬೇಕು ಏನಂತ ಹೇಳಿದರೆ, ಇದು 2001ರಲ್ಲಿ ನೆದರ್ಲ್ಯಾಂಡಲ್ಲಿ ಒಫಿಷಿಯಲ್ ಆಗಿ ಆ ಇನ್ಫೆಕ್ಷನ್ನ ಬಗ್ಗೆ ಫಸ್ಟ್ ಡೇಟಾ ಪಬ್ಲಿಷ್ ಮಾಡಿದ್ರು. ಸೊ ಆಗಲೇ ಇದು ಇತ್ತು. ಆ್ಯಂಡ್ ಆಮೇಲೆ ರಿಸರ್ಚ್ ಪ್ರಕಾರ ನೋಡಿದ್ರೆ ಇದು ಸಾಮಾನ್ಯ 60 ವರ್ಷದಿಂದ ಇದು ಈ ಇನ್ಫೆಕ್ಷನ್ ಉಂಟು. ಬೇರೆ ಬೇರೆ ಎಲ್ಲ ದೇಶದ ಕಡೆಯಲ್ಲಿ ಇದೆ. ಆ್ಯಂಡ್ ಒಂದು ಡೇಟಾ ಪಬ್ಲಿಷ್ ಪ್ರಕಾರ 2018ರಲ್ಲಿ ಅರೌಂಡ್ 14 ಮಿಲಿಯನ್ ಈ ಇನ್ಫೆಕ್ಷನ್ ವರ್ಲ್ಡ್ ವೈಡ್ ಇತ್ತು. ಸೊ ಇದು ಇದರಲ್ಲಿ ಬೇರೆ ಬೇರೆ ಟೈಪ್ಗಳಿವೆ, 4 ಟೈಪ್ಗಳಿವೆ. ಅದು HMPV ವೈರಸ್ A, B ಮತ್ತು ಇದರಲ್ಲಿ ಪುನಃ ಸಬ್ ಟೈಪ್ A1, A2, B1, B2 ಅಂತ. ಸೊ ಎಲ್ಲ ಥರದ ಸಬ್ ಟೈಪ್ಗಳು ಇನ್ಫೆಕ್ಷನ್ ಕಾಣಸಿಗುತ್ತದೆ. ಏನಂತ ಹೇಳಿದರೆ ಪರ್ಟಿಕ್ಯುಲರ್ ಒಂದು ವರ್ಷದಲ್ಲಿ ಒಂದು ಸಬ್ ಟೈಪ್ ಜಾಸ್ತಿಯಾಗಿ ನಿಮಗೆ ಕಾಣಸಿಗ್ತದೆ. ಇದು ಈ ಚಳಿಗಾಲದಲ್ಲಿ, ವಿಂಟರ್ ಸೀಸನಲ್ಲಿ ಮತ್ತು ಅರ್ಲಿ ಸ್ಪ್ರಿಂಗಲ್ಲಿ ಮೋಸ್ಟ್ ಆಗಿ ಕಾಣಸಿಗುತ್ತದೆ, ಹೇಗೆ ಬಾಕಿ ವೈರಲ್ ಇನ್ಫೆಕ್ಷನ್ ಆದಾಗೆ. ಸೊ ಯಾರು ಇದರ ಬಗ್ಗೆ ಜಾಗೃತಿ ಆಗಿರ್ಬೇಕಂತ ಹೇಳಿದರೆ, ಒಂದು ಚಿಕ್ಕ ಮಕ್ಕಳು, 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು, ಎಸ್ಪೆಷಲಿ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳು, ಮತ್ತೊಂದು ಏಜ್ ಆದವರು, 60 ವರ್ಷಕ್ಕಿಂತ ಜಾಸ್ತಿ ಏಜ್ ಆದವರು, ಮತ್ತೊಂದು ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ಅಂತ ಯಾರಿಗೆಲ್ಲ ಶುಗರ್, BP, ಕ್ಯಾನ್ಸರ್, ಹಾರ್ಟಿನ ಕಾಯಿಲೆ ಅಥವಾ ಕಿಡ್ನಿ ಕಾಯಿಲೆ ಹೀಗೆ ಉಂಟು, ಯಾರ ಇಮ್ಯುನಿಟಿ ಕಮ್ಮಿ ಉಂಟ, ಸೊ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಸೊ ಇದು ಏನಾಗ್ತದೆ, ಇದರ ಸಿಂಪ್ಟಮ್ಸ್ ಏನು ಅಂತ. ಸೊ ಇದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ಮೈಲ್ಡ್ ಫಾರ್ಮಲ್ಲಿ ಈಗ ನಾರ್ಮಲ್ ಜ್ವರ ಇರ್ತದೆ, 5ರಿಂದ 7 ದಿವಸ ಜ್ವರ ಇರ್ಬೋದು, ಗಂಟಲು ನೋವು ಇರ್ಬೋದು, ಶೀತ, ಕೆಮ್ಮು, ಹೀಗೆ ನಾರ್ಮಲ್ ಬೇರೆ ವೈರಸ್ ಇನ್ಫೆಕ್ಷನ್ ಥರನೇ ಈ ಸಿಂಪ್ಟಮ್ಸ್ ಇರ್ಬೋದು. ಯಾರಿಗೆ ಸಿವಿಯರ್ ಫಾರ್ಮಿಗೆ ಹೋಗ್ತದೆ ಅಥವಾ ಮಾಡರೇಟ್ ಫಾರ್ಮಿಗೆ ಹೋಗ್ತದೆ ಅವರಿಗೆ ಏನಿರ್ತದೆ, 2 ದಿವಸ ಈ ಸಿಂಪ್ಟಮ್ಸ್ ಇರ್ತದೆ. ಮತ್ತು ಏನಂತ ಹೇಳಿದರೆ ಈ ವೀಸಿಂಗ್ ಆಗುವಂಥದ್ದು, ದಮ್ ಕಟ್ಟಿದಾಗೆ ಆಗುವಂಥದ್ದು, ಸೊ ಇದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಿದ್ರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಆದರೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತಾರೆ, ಹೆದರುವಂಥದ್ದು ಏನಿಲ್ಲ. ಏನು ಈ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ 2 ಮಕ್ಕಳು ಅಡ್ಮಿಟ್ ಆಗಿದ್ದಾರೆ, ಜಸ್ಟ್ ಪಾಸಿಟಿವ್ ಬಂದದಷ್ಟೇ, ಅವರು ಅಡ್ಮಿಟ್ ಆಗಿ ಈಗ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಏನೇ ಜೀವಕ್ಕೇನು ಅಪಾಯ ಆಗಿಲ್ಲ. ಸೊ ಮೇಯ್ನ್ ಆಗಿ ನಿಮಗೆ ಈ ಸಿಂಪ್ಟಮ್ಸ್ ಇರುವಾಗ ಸ್ವಲ್ಪ ಬೇಸಿಂಗ್ ಏನಾದರೂ ಉಂಟು, ಈಗ ದಮ್ ಕಟ್ಟಲಿಕ್ಕೆ ಏನಾದರೂ ಆಗಿ ಜಾಸ್ತಿ ಆಗ್ಕೊಂಡಿದ್ರೆ ಇಮಿಡಿಯೇಟ್ಲಿ ನೀವು ಹೋಗಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಇದು ಹೇಗೆ ಬರೋದು ಅಂತ ಹೇಳಿದ್ರು, ಒಂದು ಪರ್ಸನ್ ಯಾರಿಗೆ ಇನ್ಫೆಕ್ಷನ್ ಇರ್ತದೆ ಆ ಪರ್ಸನಿಂದ ಬೇರೆಯವರಿಗೆ ಹರಡ್ತದೆ. ಸೊ ಹೇಗೆಲ್ಲ ಹರಡ್ತದೆ, ಈ ಡೈರೆಕ್ಟ್ ಅಕ್ಷಿ ಮಾಡೋದು, ಮುಖಕ್ಕೆ ಅಕ್ಷಿ ಮಾಡಿದ್ರೆ ಆ ಡ್ರಾಪ್ಲೆಟಿಂದಾಗಿ ಬರ್ತದೆ. ಸೊ 6 ಮೀಟರ್ಗಿಂತ ಹತ್ತಿರದಲ್ಲಿದ್ದರೆ ಡೈರೆಕ್ಟ್ ಅಕ್ಷಿ ಮಾಡಿ ಬರ್ತದೆ. ಆಮೇಲೆ ಈ ಸೆಕ್ರೇಷನ್ಸ್ ಎಲ್ಲೆಲ್ಲ ಬಿದ್ದಿದೆ, ಫಾರ್ ಎಕ್ಸಾಂಪಲ್ ಪ್ಲೇಟ್ಸ್ ಆಗಿರ್ಬೋದು, ಸರ್ಫೇಸಸ್ ಅದೆಲ್ಲ ಎಲ್ಲಿ ಬಿದ್ದ ಅಲ್ಲಿ ನಾವು ಹೋಗಿ ಕಾಂಟ್ಯಾಕ್ಟ್ ಆದರೆ ಅಲ್ಲಿಗೆ ಬೀಳ್ತದೆ. ಎಲ್ಲಿ ಈಗ ಮನೆಯಲ್ಲಿ ಒಟ್ಟಿಗೆ ಹತ್ತಿರ ಇರೋರು, ಅಥವಾ ಈಗ ಕೆಲವು ಪೇಷಂಟ್ ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಇರ್ತಾರೆ, ಸೊ ಹತ್ತಿರ ಬೇರೆ ಪೇಷಂಟ್ ಇದ್ದರೆ ಆ ಡ್ರಾಪ್ಲೆಟ್ಸ್ ಇಂದಾಗಿ ಬರುವ ಸಾಧ್ಯತೆ ಉಂಟು. ಹಾಗೂ ಯಾರೆಲ್ಲ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದಾರೆ, ಪೇಷಂಟ್ ಜೊತೆ ವರ್ಕ್ ಮಾಡ್ತಿದ್ದಾರೆ, ಫಾರ್ ಎಕ್ಸಾಂಪಲ್ ಡೆಂಟಿಸ್ಟ್ಗಳು ಎಸ್ಪೆಷಲಿ ಕ್ಲೋಸ್ ಅಪ್ರಾಕ್ಸಿಮಲ್ಲಿ ಬಾಯಿದ್ದು ವರ್ಕ್ ಮಾಡ್ತಿದ್ದಾರೆ, ಸೊ ಹರಡೋ ಚಾನ್ಸಸ್ ಬೇಗ ಇರ್ತದೆ.
ಸೊ ಇದು ಹೀಗೆಲ್ಲ ಆದರೆ ಹೇಗೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ, ಅದಕ್ಕೆ ಪರ್ಟಿಕ್ಯುಲರ್ ಟೆಸ್ಟ್ ಉಂಟು, RT-PCR ಟೆಸ್ಟ್ ಅಂತ. ಅದರಲ್ಲಿ ನಮಗೆ ಗೊತ್ತಾಗ್ತದೆ HMPV ಇನ್ಫೆಕ್ಷನ್ ಉಂಟಾ ಅಂತ. ಬಟ್ ಈ ಬೇರೆ ವೈರಸ್ ಆದರೂ ಇದು ವೈರಸ್ ಆದರೂ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಸೇಮ್, ಪರ್ಟಿಕ್ಯುಲರ್ ಆ್ಯಂಟಿವೈರಲ್ ಅಂತ ಏನಿಲ್ಲ. ಮೇಯ್ನಾಗಿ ಸಪೋರ್ಟಿವ್ ಟ್ರೀಟ್ಮೆಂಟ್. ಫಾರ್ ಎಕ್ಸಾಂಪಲ್ ಜ್ವರಕ್ಕೆ ನಾವು ಜ್ವರದ್ದು ಮೆಡಿಸಿನ್ ಕೊಟ್ಟು ಕಮ್ಮಿ ಮಾಡೋದು, ಅದು ದಮ್ ಕಟ್ಟೋದು, ಹೀಗೆಲ್ಲ ಇದ್ರೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಕೊಡೋದು, ಬೇಸಿಗೆ ಇದ್ರೆ ನೆಬುಲೈಸೇಷನ್ ಕೊಡೋದು, ಹೀಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಇದಕ್ಕೆ ಮೇಯ್ನ್ ನಾವು ಏನಂತ ಹೇಳಿದ್ರೆ ಇದನ್ನು ಪ್ರಿವೆಂಟಿವ್ ಮೆಷರ್ಸ್ ಏನೆಲ್ಲ ಸೊ ಮೇಯ್ನಾಗಿ ನಾವು ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮೇಯ್ನಾಗಿ ನಾವು ಸೀನುವಾಗ ಅಕ್ಷಿ ಮಾಡುವಾಗ ಎಲ್ಲ ನಮ್ಮ ಕೈಯನ್ನು ಅಡ್ಡ ಇಟ್ಕೊಳ್ಬೇಕು. ನಮ್ಮ ಮುಂದಿನವರ ಮುಖಕ್ಕೆ ಹಾಗೆ ಅಕ್ಷಿ ಮಾಡಲಿಕ್ಕೆ ಇಲ್ಲ. ಮತ್ತು ಆದಷ್ಟು ಮಾಸ್ಕ್ ಹಾಕ್ಕೊಳ್ಬೇಕು. ಆಮೇಲೆ ನಾವು ಯೂಸ್ ಮಾಡಿದ ಸರ್ಫೇಸ್ ಎಲ್ಲ ಆದಷ್ಟು ಸ್ಯಾನಿಟೈಸ್ ಮಾಡ್ತಾ ಇರಬೇಕು. ಆಮೇಲೆ ನಿಮಗೆ ಏನಾದರೂ ಶೀತ ಇದು ಜ್ವರ ಹಾಗೆಲ್ಲ ಇದ್ದರೆ ಆದಷ್ಟು ನೀವು ಮನೆಯ ಒಳಗಡೆ ಐಸೋಲೇಟ್ ಆಗಿರಿ, ಒಂದು ರೂಮ್ನ ಒಳಗಡೆ. ಬಿಕಾಸ್ ಇದು ಐಡಿಯಲಿ ನಿಮಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಬರುವಾಗ ಒಂದು 4 to 7 days ಆಯಿತು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರ್ತದೆ. ಇದರಲ್ಲಿ ಸಿಂಪ್ಟಮ್ಸ್ ಯಾವುದೂ ಇರೋದಿಲ್ಲ. ಆ ಟೈಮಲ್ಲೂ ನೀವು ಬೇರೆಯವರಿಗೆ ಇದನ್ನು ಹರಡ್ಬೋದು. ಆಮೇಲೆ ಒಮ್ಮೆ ಸಿಂಪ್ಟಮ್ಸ್ ಬಂದ ನಂತರ ಸಹ ಅಪ್ ಟು 1 week to 10 days ನೀವು ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಆದ್ದರಿಂದ ನಿಮ್ಮ ಸಿಂಪ್ಟಮ್ಸ್ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋವರೆಗೆ ಒಂದು ರೂಮಲ್ಲಿ ಐಸೋಲೇಟ್ ಆಗಿರೋದು ಉತ್ತಮ. ಸೊ ದಟ್ ನೀವು ಬೇರೆಯವರಿಗೆ ಸ್ಪ್ರೆಡ್ ಆಗೋದನ್ನು ನಿಲ್ಲಿಸ್ಬೋದು. ಆಮೇಲೆ ಏನಂತ ಕರೆಕ್ಟಾಗಿ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಬೇಕು. ಹೆಲ್ತಿ ವೆಜಿಟೇಬಲ್ಸ್, ಫ್ರೂಟ್ಸ್ ಇದನ್ನೆಲ್ಲ ಜಾಸ್ತಿ, ಕಾಳುಗಳನ್ನು ಇದನ್ನೆಲ್ಲ ಜಾಸ್ತಿ ತಿನ್ನಿ, ಚೆನ್ನಾಗಿ ನೀರು ಇದನ್ನೆಲ್ಲ ಕೊಡಿರಿ. ಸೊ ಇದರಿಂದ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗಿ ನಿಮಗೆ ಇನ್ಫೆಕ್ಷನ್ ಬಂದರೂ ಸಿವಿಯರ್ ಫಾರ್ಮ್ಗೆ ಹೋಗೋದನ್ನು ತಡೆಗಟ್ಬೋದು. ಸೊ ಆದುದರಿಂದ ಮೇಯ್ನಾಗಿ ಇದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತ ಇಲ್ಲ. ನಾವು ನಮ್ಮ ಇದು ಹೈಜೀನ್, ಹ್ಯಾಂಡ್ ಹೈಜೀನ್ ಆಗಿರ್ಬೋದು, ಸರ್ಫೇಸ್ ಹೈಜೀನ್ ಆಗಿರ್ಬೋದು, ಅದನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ನಮಗೆ ಸಿಂಪ್ಟಮ್ಸ್ ಬಂದರೆ ನಾವು ಐಸೋಲೇಟ್ ಆಗಿ ಬೇರೆಯವರಿಗೆ ಅದನ್ನು ಸ್ಪ್ರೆಡ್ ಆಗದಾಗೆ ನೋಡ್ಕೊಳ್ಬೇಕು. ಆಮೇಲೆ ನಿಮಗೆ ಏನಾದರೂ ಸಿವಿಯರ್ ಸಿಂಪ್ಟಮ್ಸ್, ದಮ್ ಕಟ್ಟೋದು ಹಾಗೂ ವೀಸಿಂಗ್ ಹಾಗೆ ಥರ ಬಂದರೆ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷಿಸಿಕೊಳ್ಳಿ. ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದ.